ಹಲೋ ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಕ್ಕೆ ನಮಗೆ ಸೀಸರ್ ಬೇಕು. ಸೊ ಪ್ರಾಪರ್ ಆಗಿ ಸೀಸರ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಸೀಸರ್ ಅನ್ನ ಈ ರೀತಿ ಫುಲ್ ಆಗಿ ಓಪನ್ ಮಾಡ್ತಾರೆ. ಮತ್ತೆ ಯಾವ ರೀತಿ ಅಂದ್ರೆ ಈ ರೀತಿ ಕಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಲೈನ್ ಸೇರಿ ಬರ್ಲಿಲ್ಲ, ಒಂದು ಲೈನ್ ನಲ್ಲಿ ಕಟಿಂಗ್ ಆಗ್ಲಿಲ್ಲ. ಪ್ಲಸ್ ನಿಮ್ಗೆ ಇಲ್ಲಿ ಬಟ್ಟಿ ನೋಡಿ ಚುಂಗಿ ಕಾಣಿಸ್ತಾ ಇದೆ. ಈ ರೀತಿ ಕಟಿಂಗ್ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಫುಲ್ ಸೀಸರ್ ಓಪನ್ ಮಾಡ್ಕೊಂಡು ಪೂರಾ ಈ ರೀತಿ ಅಂದ್ರೆ ಇಲ್ಲಿವರೆಗೆ ಫುಲ್ ಕಟಿಂಗ್ ತಗೋತಾರೆ ಈ ರೀತಿ. ಸೊ ಇದು ಎರಡು ಕೂಡ ರಾಂಗ್ ಮೆಥಡ್ ಇದೆ ನೋಡಿ. ಫಸ್ಟ್ ಆಫ್ ಆಲ್ ನೀವು ಸೀಸರ್ ಅನ್ನ ಇಷ್ಟು ಫುಲ್ ಆಗಿ ಓಪನ್ ಮಾಡುವ ನೆಸೆಸಿಟಿ ಇಲ್ಲ. ಸೀಸರ್ ಅದ ಫುಲ್ ಪಾರ್ಟ್ ಕಿಂತ ಹಾಫ್ ಪಾರ್ಟ್ ತಗೋಬೇಕು, ಅದಕ್ಕಿಂತನೂ ಚಿಕ್ಕ ಪಾರ್ಟ್. ಇಷ್ಟೇ ಸೀಸರ್ ಓಪನ್ ಮಾಡಬೇಕು. ಸೊ ನೋಡಿ, ನಾನು ಈಗ ನಿಮ್ಗೆ ಪ್ರಾಪರ್ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದು ಫುಲ್ ಒಂದಕ್ಕೊಂದು ಈ ರೀತಿ ಮಾಡುವ ನೆಸೆಸಿಟಿ ಇಲ್ಲ. ಈಗ ನೋಡಿ ಎಲ್ಲಿಗೆ ನಾವು ಕಟಿಂಗ್ ಮಾಡಿದೀವಿ, ಇಲ್ಲಿಗೆ ನೋಡಿ ನನ್ನ ಕಟಿಂಗ್ ಮುಗ್ದಿದೆ. ಈಗ ಪುನಃ ನಾನು ಅಲ್ಲಿಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಭಾಗ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಸೊ ನೋಡಿ ಇದರಲ್ಲಿ ನೋಡಿ ಎಷ್ಟು ಕರೆಕ್ಟ್ ಆಗಿ ಒಂದೇ ಲೈನ್ ನಲ್ಲಿ ಎಷ್ಟು ನೀಟಾಗಿ ಕಟಿಂಗ್ ಆಗಿದೆ. ಅದೇ ಆಗಲೇ ಯಾವ ರೀತಿ ಆಗಿತ್ತು ಅಂದ್ರೆ ಈ ರೀತಿ ಆಗಿತ್ತು. ನೀವು ಎರಡು ಡಿಫ್ರೆನ್ಸ್ ಅನ್ನ ನೋಡಬಹುದು.